ಬರೀ ಬೇರೆಯವ್ರು ಹೇಳಿದ್ದನ್ನ ಇಲ್ಲಿ ತಂದು ಹೇಳುವಂತ ಬುದ್ಧಿ ಜಾಸ್ತಿ. ನಿಮ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು, ಇವ್ರು ಮಾತಾಡ್ತಿದ್ರು, ಏನ್ ಬರ್ತಾ ಇದ್ರೆ ಮೂರನೇವ್ರ ಮಾತು ಕೇಳ್ತಾ ಇದಾರೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಬೇರೆಯವ್ರನ್ನ ಇಂಟರ್ಫಿಯರ್ ಮಾಡಿ ಮಾತಾಡ್ತಾರಲ್ಲ ಪದೇ ಪದೇ, ಅವಾಗ ಅವರು ಅವ್ರಗಳ ಮಾತನ್ನ ಕೇಳ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಸೊ ಮೂರನೇ ವ್ಯಕ್ತಿಯ ಒಂದು ಮಾತು ಕೇಳ್ತಾ ಇದ್ರೆ, ಸೊ ಅದನ್ನ ಫೈಂಡ್ ಔಟ್ ಮಾಡೋದು ಹೆಂಗೆ, ಇದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ 4 to 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಈಗ ನಿಮ್ ರಿಲೇಶನ್ಶಿಪ್ ಅಲ್ಲಿ ಅವ್ರು ತುಂಬಾ ಬೇರೆಯವ್ರ ಮಾತು ಕೇಳ್ತಾ ಇದಾರೆ ಅಂದ್ರೆ ಅವರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದು ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, 1 to 1 ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಯಾರು ಹೇಳಿದ್ರು ಅನ್ನೋದು ತುಂಬಾ ಹೆಚ್ಚಾಗಿದೆ. ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಅವ್ರು ಹೇಳ್ತಾ ಇದ್ರು ನಿಮ್ ಬಗ್ಗೆ ಹೆಂಗೆ ಅಕ್ಕ, ಅವರು ಅಂತ ಇಟ್ ಮೀನ್ಸ್ ಫ್ರೆಂಡ್ ಬರ್ಬೋದು, ಆ ಸ್ಥಾನಕ್ಕೆ ಅಕ್ಕ ಬರ್ಬೋದು, ಅಮ್ಮ ಬರ್ಬೋದು. ಅವ್ರು ನಿಮ್ ಬಗ್ಗೆ ಹೆಂಗೆ ಹೇಳ್ತಿದ್ರು, ಇವ್ರು ಹೇಳ್ತಾ ಇದ್ರು. ಬರೀ ಬೇರೆಯವ್ರು ಹೇಳಿದ್ದನ್ನ ಇಲ್ಲಿ ತಂದು ಹೇಳುವಂತ ಬುದ್ಧಿ ಜಾಸ್ತಿ. ನಿಮ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು, ಇವ್ರು ಮಾತಾಡ್ತಿದ್ರು, ಏನ್ ಬರ್ತಾ ಇದ್ರೆ ಮೂರನೇವ್ರ ಮಾತು ಕೇಳ್ತಾ ಇದಾರೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಬೇರೆಯವ್ರನ್ನ ಇಂಟರ್ಫಿಯರ್ ಮಾಡಿ ಮಾತಾಡ್ತಾರಲ್ಲ ಪದೇ ಪದೇ, ಅವಾಗ ಅವರು ಅವ್ರಗಳ ಮಾತನ್ನ ಕೇಳ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡೋದ್ರೆ ಏನು ಅಂತ ಹೇಳಿದ್ರೆ, ಟ್ರಸ್ಟ್ ಸಡನ್ಲಿ ಕ್ವಶನ್ ಆಗುತ್ತೆ ನಿಮ್ಮ ಮೇಲೆ. ಇಲ್ಲಿ ತನಕನೂ ಕೂಡ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಏನಾಗುತ್ತೆ ಅಂದ್ರೆ ಬೇರೆಯವ್ರ ಮಾತು ಕೇಳ್ಬಿಟ್ಟು ಅದನ್ನ ಡೌಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಕ್ವಶನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ತನಕ ಅವ್ರು ಏನೂ ಕ್ವಶನ್ ಮಾಡಿರ್ಲಿಲ್ಲ, ಬಟ್ ಇನ್ ಯಾರೋ ಹೇಳಿದ್ಮೇಲೆ ಸೊ ಅಲ್ಲಿಗೆ ಯಾಕೆ ಹೋಗಿದ್ರಿ, ಇದ್ಯಾಕೆ ಹಿಂಗ್ ಆಗೋಯ್ತು, ಇದು ಆಗ್ಬಾರ್ದಿತ್ತಲ್ಲ ಅಂದ್ರೆ ಇಲ್ಲಿ ತನಕ ಕೇಳಿರಲ್ಲ, ಆ ನಂಬಿಕೆ ಮೇಲೆ ಹೊರಟಿರ್ತಾರೆ. ಇನ್ಮೇಲೆ ಅದನ್ನ ಕೇಳಕ್ ಶುರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರ್ದೋ ಮಾತು ಕೇಳ್ಬಿಟ್ಟು ಇವ್ರು ಹಿಂಗ್ ಮಾಡ್ತಿದ್ದಾರೆ ಅಂತ ಅರ್ಥ. ಇದನ್ನ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಳಿ. ಬಿಕಾಸ್ ಏನಂದ್ರೆ ಇಲ್ಲಿ ತನಕ ಮಾಡಿದೆ ಅಂದ್ರೆ ಒಂದು ಅನುಮಾನ ಬಂದಿರಬೇಕಿಲ್ಲ ಅಂದ್ರೆ ಯಾರ್ದೊಬ್ಬ ವ್ಯಕ್ತಿಯಿಂದ ಇವ್ರು ಕೇಳಿಸ್ಕೊಬಿಟ್ಟು ಹಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಕ್ಲಿಯರ್ ಒಂದು ಸಿಂಪ್ಟಮ್ಸ್ ಇದು ಆಕ್ಚುಲಿ ಹೇಳುವಂಥದ್ದು. ಇದನ್ನ ನೀವು ಕೂಲ್ ಆಗಿ ತಗೊಂಡ್ಬಿಡ್ಬೇಡಿ, ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಯಾರೋ ಥರ್ಡ್ ಪರ್ಸನ್ ಹೇಳಿದಾಗ್ಲೇ ಈ ತರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಮೋಷನಲ್ ಡಿಸ್ಟೆನ್ಸ್ ತುಂಬಾ ಹೆಚ್ಚಾಗತ್ತೆ ಆಕ್ಚುಲಿ. ಮೊದ್ಲು ಏನ್ ಇಡ್ತಾ ಇದ್ರೆ ಎಮೋಷನಲ್ ಒಂದು ನಿಮ್ಗೆ ಅನ್ಸುತ್ತೆ ಗ್ಯಾಪ್ ಆಗ್ತಿದೆ ನಮ್ಮಿಬ್ಬರ ಮಧ್ಯೆ, ಏನೋ ಒಂದು ಕಳ್ಕೊಂಡಿದ್ದೇನೋ ಫೀಲ್ ಆಗ್ತಿದೆ ಅಂತ ಅನ್ಸುತ್ತಲ್ಲ, ದಟ್ಸ್ ಕಾಲ್ಡ್ ಎಮೋಷನಲ್ ಒಂದು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಎಮೋಷನಲ್ ಡಿಸ್ಟೆನ್ಸ್ ಇಬ್ರು ಮಧ್ಯೆ ದೂರ ಆಗ್ತಿದ್ರೆ ನಿಮ್ಮಲ್ಲಿ ಲೈಕ್ ಜಸ್ಟ್ ಮಾತು ತುಂಬಾ ಕಡಿಮೆ ಇರುತ್ತೆ. ಎಲ್ಲೋ ಲೈಕ್ ಅನಿವಾರ್ಯ ಕೆಲವೊಂದು ವಿಚಾರಗಳಿಗೆ ಮಾತಾಡ್ಬೇಕಷ್ಟು ಬಿಟ್ರೆ ಆ ಬಾಂಡಿಂಗ್ನೆಸ್ಸೇ ಇರಲ್ಲ. ಅಲ್ಲಿ ನಿಮ್ಗೆ ಖುಷಿ ಅನ್ನೋದೇ ಇರ್ತಾ ಇರಲ್ಲ. ಆ ಎಮೋಷನಲ್ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಆದಾಗ ಈ ಫೀಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಮಾಲ್ ಇಶ್ಯೂಸ್ ನ ದೊಡ್ಡ ಇಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ತುಂಬಾ ಸಣ್ಣ ವಿಚಾರ ಇರುತ್ತೆ, ದೊಡ್ಡದಾಗಿ ಕನ್ವರ್ಟ್ ಮಾಡ್ತಾರೆ, ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ಮಾತಿನ ಮೇಲೆನೆ ಲೈಕ್ ಕೆಲವೊಂದು ಫ್ಯಾಮಿಲಿಗಳ ಡಿವೋರ್ಸ್ ಅಂತ ತನಕ ಹೋಗಿದೆ ಆಕ್ಚುಲಿ. ಸ್ಮಾಲ್ ಇಶ್ಯೂಸ್ ಆಕ್ಚುಲಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಬಿಡ್ಬೇಕು. ಅಂಡ್ ನಾನು ಹೇಳೋದೇನಂತ ಹೇಳಿದ್ರೆ, ಮಾತಾಡೋದು ಕೂಡ ಎಷ್ಟು ಅಂತ ಹೇಳಿದ್ರೆ ಅರ್ಥಗರ್ಭಿತವಾಗಿ ಮಾತಾಡ್ಬೇಕಾಗತ್ತೆ. ಸ್ಮಾಲ್ ಇಶ್ಯೂಸ್ ನ ಬಿಡ್ಬೇಕಾ ಅಲ್ವಾ ಅದನ್ನ ದೊಡ್ಡ ಇಶ್ಯೂ ಮಾಡ್ಬೇಕಾ ಅಂತೇಳಿ, ಇದು ಮೇಜರ್ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ, ಪ್ರೈವೇಟ್ ಮ್ಯಾಟರ್ ಹೊರಗಡೆ ಆಕ್ಚುಲಿ ಲೀಕ್ ಆಗ್ತಾ ಹೋಗುತ್ತೆ. ಪರ್ಸನಲ್ ಏನಿರುತ್ತೆ ಆ ಮ್ಯಾಟರ್ ಎಲ್ಲ ಆಚೆ ಕಡೆ ಹೋಗ್ತಾ ಹೋಗುತ್ತೆ. ಸೊ ಇದಿಷ್ಟು ಲಕ್ಷಣಗಳು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಏನಂತ ಹೇಳಿದ್ರೆ ಥರ್ಡ್ ಪರ್ಸನ್ ಮಾತು ಕೇಳ್ತಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಅರ್ಥ. ಸ್ನೇಹಿತರೆ, ವಿಡಿಯೋ ನೋಡೋದ್ರಲ್ಲ ನಿಮ್ಗೆ ಅನ್ಸುತ್ತೆ ಅನಿಸಿಕೆನ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಇಷ್ಟ ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.